ಎಸ್ ಬಹಳ ಮುಖ್ಯವಾಗಿ ಗವರ್ನರ್ ಭಾಷಣದಲ್ಲಿ ಹೇಳಿರುವಂತಹ ಅಂಶಗಳು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ನಿಜಕ್ಕೂ ಕೂಡ ಅನುದಾನ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಿದೆಯೇ ಅನ್ನುವಂತಹ ಅಂಶ ಮತ್ತು ಗ್ಯಾರಂಟಿಗಳಿಂದಾಗಿ ರಾಜ್ಯ ಆರ್ಥಿಕವಾಗಿಯೂ ಕೂಡ ಮತ್ತೆ ಸದೃಢವಾಗಿಯೇ ಮುಂದುವರಿತಿದೆಯಾ ಅನ್ನುವಂತಹ ಪ್ರಶ್ನೆ ಇವೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸೋಣ. ಯಾವುದು ಸತ್ಯ ಯಾವುದು ಸುಳ್ಳು? ಎಸ್ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವ ರಮೇಶ್ ಬಾಬು ಅವರ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ ಅಶೋಕ್ ಗೌಡರ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರಾಗಿರುವ ಬಿ ವಿ ಶಿವಶೇಖರ್ ಅವರು ಮತ್ತು ಜೆಡಿಎಸ್ನ MLC ಆಗಿರುವಂತಹ ಟಿ.ಎ. ಶರವಣ ಕೂಡ ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಾವು ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ರಾಜ್ಯಪಾಲರ ಭಾಷಣದಲ್ಲಿ ಏನಿತ್ತು, ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹೇಳಿಸಿದ್ದು ಏನನ್ನ ಗವರ್ನರ್ ಅವರ ಭಾಷಣದ ಮೂಲಕವಾಗಿ ಹಾಗೂ ಪ್ರತಿಪಕ್ಷಗಳಿಗೆ ಆಕ್ಷೇಪ ಇರುವಂಥದ್ದು ಯಾವ ವಿಚಾರಗಳಿಗೆ ಸಂಬಂಧಿಸಿದಂತೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಅನುದಾನ ಯುದ್ಧಕ್ಕೆ ಸಾಕ್ಷಿಯಾಗುತ್ತಾ ಅಧಿವೇಶನ, ಗವರ್ನರ್ ಭಾಷಣದ ಮೇಲೆ ಕೈ ಕಮಲ ಕದನ. ಕೇಂದ್ರ ಬಜೆಟ್ ಬಳಿಕ ಶುರುವಾಗಿದ್ದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಅನುದಾನ ಯುದ್ಧ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣಿಸ್ತಿಲ್ಲ. ಕೇಂದ್ರ ಬಜೆಟ್ ಬಳಿಕ ಸಂಸದ ಡಿ.ಕೆ. ಸುರೇಶ್ ಹೇಳಿದ್ದ ಉತ್ತರ ದಕ್ಷಿಣ ಪ್ರತ್ಯೇಕತೆಯ ಮಾತು ಹಲವು ಆಯಾಮ ಪಡೆದುಕೊಂಡಿತ್ತು. ಆ ಒಂದು ಮಾತಿನ ಬಳಿಕ ಕೇಂದ್ರದ ವಿರುದ್ಧ ಸಮರ ಸಾರಿದ್ದ ರಾಜ್ಯ ಸರ್ಕಾರ ದಿಲ್ಲಿಗೆ ಹೋಗಿ ಪ್ರತಿಭಟಿಸಿದ್ದೂ ಆಯಿತು. ಆದರೆ ಈ ಹೋರಾಟ ಅಷ್ಟಕ್ಕೆ ಮುಗಿದಂತೆ ಕಾಣುತ್ತಿಲ್ಲ. ವಿವಾದ ಇದೀಗ ಮತ್ತೊಂದು ಮಜಲು ತಲುಪಿದೆ. ವಿಧಾನಮಂಡಲ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಮಾಡಿದ ಭಾಷಣ ಈಗ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ರಾಜ್ಯಪಾಲರ ಭಾಷಣ ವಿಚಾರದಲ್ಲಿ ರಾಜಕೀಯ. ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಿದ್ರು. ಈ ವೇಳೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಹೊಗೆಯಾಡುತ್ತಿದ್ದ ತೆರಿಗೆ ವಿಚಾರವೂ ಪ್ರಸ್ತಾಪವಾಯಿತು. ಅಷ್ಟೇ ಅಲ್ಲ, ಬರ ಪರಿಹಾರ ತಾರತಮ್ಯ ಸೇರಿ ಹಲವು ವಿಷಯಗಳು ಗವರ್ನರ್ ಭಾಷಣದಿಂದಾಗಿ ಪ್ರಾಮುಖ್ಯತೆ ಪಡೆದಿವೆ. देश में सबसे ज्यादा टैक्स वसूलने वाले राज्यों में कर्नाटक दूसरे नंबर पर है, लेकिन टैक्स हिस्सेदारी की प्राप्ति के मामले में यह 10वें स्थान पर है. मेरी सरकार हमारा उचित हिस्सा सही और उचित तरीके से दिलाने के लिए हर संभव प्रयास कर रही है. सूखा प्रभावित तालुकों में सूखा राहत उपायों के लिए NDRF से 18,171.44 करोड़ रुपए की वित्तीय सहायता मांगी है. अब तक कोई राशि जारी नहीं की गई है. फिर भी राज्य सरकार लोगों की तकलीफों को कम करने के लिए तत्काल सूखा राहत जारी करने के लिए सभी आवश्यक प्रयास कर रही है. ಇನ್ನು ರಾಜ್ಯಪಾಲರ ಭಾಷಣದಲ್ಲಿ ಪ್ರಸ್ತಾಪವಾದ ಇತರೆ ವಿಷಯಗಳೆಂದರೆ, ಗ್ಯಾರಂಟಿಗಳಿಗೆ ರಾಜ್ಯ ಸರ್ಕಾರದಿಂದ ಆದ್ಯತೆ ನೀಡಲಾಗಿದ್ದು ಬಡವರಿಗೆ 5 ಗ್ಯಾರಂಟಿಗಳಿಂದ ಅನುಕೂಲವಾಗಿದೆ. ಇದರಿಂದಾಗಿ 1.2 ಕೋಟಿ ಜನರಿಗೆ ಲಾಭವಾಗಿದ್ದು 1.2 ಕೋಟಿ ಜನ ಬಡತನ ರೇಖೆಯಿಂದ ಮುಕ್ತವಾಗಿದ್ದಾರೆ. ಬರವಿದ್ದರೂ ರೈತರ ಆತ್ಮಹತ್ಯೆಗಳ ಸಂಖ್ಯೆ ಇಳಿಮುಖವಾಗಿದೆ. ಯುವಕರ ಉನ್ನತಿಗೆ ಹೊಸ ಶಿಕ್ಷಣ ವ್ಯವಸ್ಥೆ ಜಾರಿ ಮಾಡಲಾಗಿದೆ. ಶಕ್ತಿ ಯೋಜನೆಯಿಂದಾಗಿ 150 ಕೋಟಿ ಬಾರಿ ಮಹಿಳೆಯರು ಫ್ರೀ ಸಂಚಾರ ಮಾಡಿದ್ದಾರೆ. ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿ 5 ಕೆಜಿ ಅಕ್ಕಿ ನೀಡಲಾಗುತ್ತಿದ್ದು ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವನಿಧಿ ಯೋಜನೆಗಳು ಸಾಫಲ್ಯ ಕಂಡಿವೆ. 8 ತಿಂಗಳಲ್ಲಿ ವಿದೇಶಿ ಬಂಡವಾಳ ಹೆಚ್ಚಳವಾಗಿದೆ. ಇನ್ನು ಕನ್ನಡದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಕ್ರಮ ಕೈಗೊಂಡಿದ್ದು ನಾಮಫಲಕ 60% ಕನ್ನಡದಲ್ಲಿರುವಂತೆ ನಿಯಮ ಜಾರಿ ಮಾಡಲಾಗಿದೆ ಎಂದು ಭಾಷಣದಲ್ಲಿ ಉಲ್ಲೇಖಿಸಿದ್ರು. ರಾಜ್ಯಪಾಲರ ಬಾಯಲ್ಲಿ ಸುಳ್ಳು ಹೇಳಿಸಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಬುಸುಗುಟ್ಟಿದ ಬಿಜೆಪಿ. ಇನ್ನು ಕೇಸರಿ ಶಾಲು ಧರಿಸಿಯೇ ಕಲಾಪಕ್ಕೆ ಬಂದಿದ್ದ ಬಿಜೆಪಿ ಸದಸ್ಯರು ರಾಜ್ಯಪಾಲರ ಭಾಷಣದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಬಹುತೇಕ ವಿಚಾರಗಳಲ್ಲಿ ರಾಜ್ಯಪಾಲರ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳಿಸಿದೆ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರ ಮಾತಿಗೆ ಮಾಜಿ ಸಿಎಂ HDK ಕೂಡ ಧ್ವನಿಗೂಡಿಸಿದ್ದಾರೆ. ಬರ ಪರಿಸ್ಥಿತಿಯನ್ನ ನಾವು ಹೇಳಿದ್ರಿ, ಪ್ರತಿ ರೈತರಿಗೂ 25,000. ಅದರ ಸುದ್ದಿನೇ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಇಲ್ಲ. ಒಂದು ರೀತಿ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂಥದ್ದು. ಸರ್ಕಾರ ರಾಜ್ಯ ಪೂರ್ತಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿರುವಂಥದ್ದು. ಹೇಳಿದ್ದಾರೆ ಶೌಚಾಲಯಗಳನ್ನು ನಿರ್ಮಾಣ ಮಾಡ್ತೀರಿ ಸರ್ಕಾರಿ ಶಾಲೆಗಳಲ್ಲಿ ಅಂತ, ಮತ್ತೆ ಮಕ್ಕಳಿಗೆ ಮೊಟ್ಟೆ ಕೊಡ್ತೀರಿ, ಚಿಕ್ಕಿ ಕೊಡ್ತೀರಿ ಅಂತ. ನಾನೊಂದು ಶಾಲೆಗೆ ಹೋಗಿದ್ದಾಗ ಆ ಚಿಕ್ಕಿ ಕೊಟ್ಟು
ಮಕ್ಕಳ ಕೈಲಿ ಈ ಟಾಯ್ಲೆಟ್ಗಳನ್ನು ಪಿಟ್ಗಳನ್ನು ಕ್ಲೀನ್ ಮಾಡುವಂಥ ವ್ಯವಸ್ಥೆಯನ್ನ ಕಣ್ಣಾರ ಮಾಧ್ಯಮದಲ್ಲೂ ಕೂಡ ಬಂದಿದೆ. ಗೌರವಾನ್ವಿತ ರಾಜ್ಯಪಾಲರ ಭಾಷಣ ಪ್ರತಿಕ್ರಿಯೆ ನೀಡೋದಕ್ಕೂ ಕೂಡ ಅರ್ಹತೆ ಇಲ್ಲದೆ ಇರತಕ್ಕಂಥದ್ದು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ರಾಜ್ಯದಲ್ಲಿರ್ತಕ್ಕಂಥ ಈ ಒಂದು ರೈತ ವಿರೋಧಿ, ಬಡ ವಿರೋಧಿ, ಅಭಿವೃದ್ಧಿ ಶೂನ್ಯ ಇರ್ತಕ್ಕಂಥ ಸರ್ಕಾರ ತನ್ನ ವೈಫಲ್ಯಗಳನ್ನ ಮುಚ್ಚಿಡ್ತಕ್ಕಂಥ ವಿಚಾರವನ್ನ ರಾಜ್ಯಪಾಲರ ಮೂಲಕ ಹೇಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ನನ್ನ ರಾಜಕೀಯ ಅನುಭವದಲ್ಲಿ ಇಷ್ಟು ಸಪ್ಪೆ, ನಿರಾಸೆಯ, ಯಾವುದೇ ಭವಿಷ್ಯವಿಲ್ಲದ, ದಿಕ್ಕು ದೆಸೆ ಇಲ್ಲದ ರಾಜ್ಯಪಾಲರ ಭಾಷಣವನ್ನು ನಾನು ನೋಡಿರಲಿಲ್ಲ. ರಾಜ್ಯಪಾಲರ ಭಾಷಣ ಕಳೆದ 9 ತಿಂಗಳಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಅಭಿವೃದ್ಧಿ ಶೂನ್ಯವಾಗಿರುವಂಥ ಒಂದು ಜನವಿರೋಧಿ ಸರ್ಕಾರ ಇದೆ ಅನ್ನೋದು ಪ್ರತಿಬಿಂಬಿಸ್ತದೆ. ನಾವೊಂದು ಊಟ ಮಾಡಬೇಕಾದ್ರೆ ಅಟ್ಲೀಸ್ಟ್ ನಾವು ಉಪ್ಪು ಖಾರ ಇಲ್ಲದಿದ್ರೆ ಊಟ ಮಾಡ್ಲಿಕ್ಕೂ ಆಗಲ್ಲ, ಸಪ್ಪೆ ಊಟ ಕೊಟ್ರೆ. ಈ ಬಜೆಟ್ ನಮ್ಮ ಗವರ್ನರ್ ಅಡ್ರೆಸ್ ನೋಡಿದ್ರೆ ಇದರಲ್ಲಿ ಉಪ್ಪು ಖಾರ ಹುಳಿ ಏನೂ ಇಲ್ಲ. ಉಪ್ಪು ಖಾರ ಹುಳಿನೇ ಇಲ್ಲದೆ ಇರತಕ್ಕಂಥದ್ರ ಬಗ್ಗೆ ನಾನು ಏನ್ ಚರ್ಚೆ ಮಾಡಲಿ? ನಿಮ್ಮ ಮುಂದೆ ಏನ್ ಹೇಳೋದು ಈ ಒಂದು ಸಾಧನೆ ಬಗ್ಗೆ? 5 ವರ್ಷ ಸುದೀರ್ಘವಾದ ಮುಖ್ಯಮಂತ್ರಿಯ ಅಧಿಕಾರ ನಡೆಸಿ 2ನೇ ಬಾರಿ 6ನೇ ವರ್ಷ ಸಂಪೂರ್ಣಗೊಳಿಸಿ 7ನೇ ವರ್ಷ ಕಾಲಿಡ್ತಾ ಇದ್ದಾರೆ. ಬಹುಶಃ ಇಂಥ ಒಂದು ಕಳಪೆ ರಾಜ್ಯಪಾಲರ ಮುಖಾಂತರ ಭಾಷಣ ಮಾಡಿರ್ತಕ್ಕಂಥ ಸರ್ಕಾರದ ಕಳಪೆ ಸಾಧನೆ ಬಹುಶಃ ಇದು ಒಂದು ದಾಖಲೆ. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಮಾತಿಗೆ ಡಿಸಿಎಂ ಆದಿಯಾಗಿ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಸತ್ಯ ಹೇಳಿದ್ರೆ ಇವರಿಗೆ ಸಹಿಸಿಕೊಳ್ಳಲು ಆಗಲ್ಲ ಅಂತ ಮಾತಿನಲ್ಲೇ ತಿವಿದಿದ್ದಾರೆ. ನೋಡ್ರಿ, ಇಡೀ ದೇಶಕ್ಕೆ ಕರ್ನಾಟಕ ಮಾದರಿ. ನಮ್ಮ ಗ್ಯಾರಂಟಿ ತೆಗೆದುಕೊಂಡು ಮೋದಿ ಗ್ಯಾರಂಟಿಯಿಂದ ಶುರು ಮಾಡಿದ್ದಾರೆ. ಅರ್ಥ ಆಯ್ತಾ? ಇಷ್ಟು ಇಂಪ್ಲಿಮೆಂಟೇಷನ್ ಇಡೀ ದೇಶದ ಇತಿಹಾಸದಲ್ಲಿ ಯಾವ ಸರ್ಕಾರ ಕೂಡ ಮಾಡಿಲ್ಲ. ಅದು ಕಾಂಗ್ರೆಸ್ ಸರ್ಕಾರ. ನಾವೇನ್ ಮಾತು ಕೊಟ್ಟಿದ್ದೋ ಮಾತು ಮಾಡಿದೀವಿ. ಬಸವಣ್ಣ ನುಡಿದಂತೆ ನಡಿಬೇಕು ಅಂತ ಇಲ್ಲೇನು ಹೇಳಿದ್ರಲ್ಲ, ಅದನ್ನ ನಾವು ಪಾಲನೆ ಮಾಡ್ತಿದ್ದೀವಿ. ಅದನ್ನ ಅವ್ರ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಏನಿದೆ ಇದರಲ್ಲಿ? ಕೇಂದ್ರದ ಪಾಲು, ಗ್ಯಾರಂಟಿ ಒಳಗೆ ಕೇಂದ್ರದ ಪಾಲಿದೆಯಾ? ಬರದ ವಿಚಾರದಲ್ಲಿ ಒಂದು ನಯಾ ಪೈಸೆ ಕೊಡದೇ ಇರತಕ್ಕಂಥ ಕೇಂದ್ರ ಸರ್ಕಾರ ಅವ್ರದ್ದು ಪಾಲಿದೆ. ಇದರಲ್ಲಿ ಏನಿದೆ ಅವ್ರ ಪಾಲು? ಏನ್ ಮಾತಾಡ್ತಾರೆ ಗವರ್ನರ್? ನಾವು ಅಂಕಿಅಂಶ ಯಾವುದಾದ್ರೂ ಕೊಟ್ಬಿಟ್ರೆ ಸುಮ್ಮನೆ ತಗೊಂಡ್ಬಿಡ್ತಾರ? ಬಹಳಷ್ಟು ಅಸೂಯೆ ಆಗಿದೆ ಅವ್ರಿಗೆ. ಇದೇನು ಅಭಿವೃದ್ಧಿಯ ಕೆಲಸ, ಜನಕಲ್ಯಾಣದ ಕೆಲಸ, ಜನರಿಗೆ ಸಮಾಧಾನ ಆಗುವಂತ ಕೆಲಸ, ಅದ್ರ ಜೊತೆಗೆ ಕೇಂದ್ರ ಏನು ಮಾಡಿಲ್ಲ ಅನ್ನೋದನ್ನ ಹೇಳಿದ್ದೇವೆ. ಅದು ಅವ್ರಿಗೆ ಬಹಳಷ್ಟು ನೋವು ತಂದಿರಬಹುದು. ಸುಮಾರು 4.5 ಕೋಟಿ ಜನ ಅದರಿಂದ ಲಾಭ ಪಡೆದುಕೊಳ್ತಾ ಇದ್ದಾರೆ. ಅದು ಸುಳ್ಳ? ಅನ್ನಭಾಗ್ಯ ಯೋಜನೆ ಸುಳ್ಳ? ನಮ್ಮ ಶಕ್ತಿ ಯೋಜನೆ ಸುಳ್ಳ? ಭಾಗ್ಯಲಕ್ಷ್ಮಿ ಯೋಜನೆ ಸುಳ್ಳ? ಯುವ ನಿಧಿ ಯೋಜನೆ ಸುಳ್ಳ? 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿದೀವಿ. ನೀವೇ ಸಾಕ್ಷಿ ಇದ್ದೀರಿ ಎಲ್ಲರೂ. ಸುಳ್ಳು ಎಲ್ಲಿಂದ ಬರ್ತದೆ? ಏನಾದ್ರು ಸುಳ್ಳು ಹೇಳೋದಿದ್ರೆ ಅದು ಬಿಜೆಪಿ. ಸುಳ್ಳಿನ ಫ್ಯಾಕ್ಟರಿ ಏನಿದೆ ಅದು ಬಿಜೆಪಿ ಹತ್ರ ಇದೆ. ಒಟ್ಟಾರೆ ಕೇಂದ್ರದ ಅನುದಾನ ಕದನ ಸದ್ಯಕ್ಕೆ ಅಂತ್ಯವಾಗೋ ಲಕ್ಷಣಗಳು ಕಾಣಿಸ್ತಿಲ್ಲ. ನಾಳೆಯಿಂದ ಅಧಿವೇಶನ ಇನ್ನಷ್ಟು ಕಾವೇರುವುದರಲ್ಲಿ ಸಂಶಯವೂ ಇಲ್ಲ. ಇದ್ರ ಜೊತೆಗೆ ಶುಕ್ರವಾರ ಸಿದ್ದರಾಮಯ್ಯ ಬಜೆಟ್ ಮಂಡಿಸುತ್ತಿದ್ದು ಭಾರೀ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯಪಾಲರ ಭಾಷಣದ ಮೂಲಕ ಅನುದಾನ ಸಮರ ಮುಂದುವರೆದಿದೆ. ಮತ್ತೊಂದು ಕಡೆಯಲ್ಲಿ ಭಾರತೀಯ ಜನತಾ ಪಕ್ಷ ಇವೆಲ್ಲವೂ ಕೂಡ ಸುಳ್ಳು ಅನ್ನುವಂತ ಹೇಳ್ತಾ ಇರುವಂಥದ್ದು. ಹಾಗೆಯೇ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ, ಇದರಲ್ಲಿ ಉಪ್ಪು ಹುಳಿ ಖಾರ ಇಲ್ಲದೆ ಇರುವಂತಹ ಭಾಷಣ ಇದು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಈ ಬಗ್ಗೆ ಚರ್ಚೆನ ಆರಂಭಿಸೋಣ. ನಾನು ಮೊದಲಿಗೆ ಅಶೋಕ್ ಗೌಡ್ರ ಮೂಲಕವಾಗಿ ಮಾತನ್ನು ಆರಂಭಿಸಿರಿ. ಅಶೋಕ್ ಗೌಡ್ರೆ, ತಮ್ಮ ಪ್ರಕಾರ ಯಾವ ಕಾರಣಕ್ಕಾಗಿ ಸರ್ಕಾರ ಹಾಗಾದ್ರೆ ಸುಳ್ಳು ಹೇಳಿದೆ ಅನ್ನುವಂಥದ್ದು ತಾವು ಹೇಳ್ತಾ ಇರುವಂಥದ್ದು? ಈಗ ರಾಜ್ಯಪಾಲರೇ ಸದನದ ಒಳಗಡೆ ಇದನ್ನು ಹೇಳಿದಾಗ ಸರ್ಕಾರದ ಅಧಿಕೃತವಾದಂತಹ ಮಾಹಿತಿ ಸದನಕ್ಕೆ ಕೊಟ್ಟಿರುವಂಥದ್ದು ಇದು ಸತ್ಯ. ಏನು ಅಂತಂದರೆ ಏನೇನು ಸುಳ್ಳು ಅಂತಂದ್ಬಿಟ್ಟು ಒಂದು ಸ್ವಲ್ಪ ಬಿಚ್ಚಿಡೋಣ. ಸೊ 2 ಫ್ಯಾಕ್ಟರ್. ಒಂದು, ಕೇಂದ್ರ ಮತ್ತು ನಮ್ಮ ಹಳೆಯ BJP ಸರ್ಕಾರದ ಯೋಜನೆಗಳನ್ನು ತಮ್ಮ ಯೋಜನೆಗಳು ಅಂತ ಘೋಷಣೆ ಮಾಡ್ಕೊಂಡು ಹೇಳಿದ್ದಾರೆ. ಒಂದು, ಯಾವುದೇ ಯೋಜನೆ ಹೊಸ ಯೋಜನೆಗಳನ್ನ ಹೇಳಿಲ್ಲ. ಈಗ ಇನ್ನೊಂದು ಅಂಶ, ಅದೊಂದು ಅತ್ಯಂತ ಪ್ರಮುಖ ಅಂಶ, ಗ್ಯಾರಂಟಿಗಳು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನೇನು ಅಂತಂದ್ಬಿಟ್ಟು ಸ್ಟ್ಯಾಟಿಸ್ಟಿಕ್ಸ್ ಹೇಳಿದ್ದಾರೆ. ಫಸ್ಟೀಗ ಯುವ ನಿಧಿ ಯೋಜನೆ ಬಗ್ಗೆ ಮಾತಾಡೋಣ. 3500 ಫಲಾನುಭವಿಗಳ 85,000 ಜನ ಅಪ್ಲಿಕೇಶನ್ಸ್ ಹಾಕಿದರೆ ಅದರಲ್ಲಿ ಕೇವಲ 3500. ಆಮೇಲೆ ಗೃಹಲಕ್ಷ್ಮಿ 11,037 ಕೋಟಿ ನಾವು ಕೊಟ್ಟಿದ್ದೀವಿ ಅಂತಾರೆ. ಅಧಿಕಾರಿಗಳನ್ನ ಹೋಗಿ ಕೇಳಿದ್ರೆ ಅಥವಾ ಬೇರೆ ಚಾನಲ್ಗಳವರು ಎಲ್ಲ ಸ್ಟಿಂಗ್ ಆಪ್ರೇಷನ್ಸ್ ಮಾಡಿದಾಗ ಅಥವಾ ನೀವುಗಳೆಲ್ಲನೂ ಸಹ ಹೋಗಿದ್ದಾಗ
ನಮಗೆ ಬಂದಿಲ್ಲ ಅಂತಾರೆ. ಇದು ನೋಡಿ, ನಾನು ಲೆಕ್ಕ ಹಾಕಿರೋ ಪ್ರಕಾರ 11,037 ಕೋಟಿ ಕೊಡಬೇಕು ಅಂದರೆ ಕಂಟಿನ್ಯೂಸ್ ಆಗಿ 6 ತಿಂಗಳು 1,20,00,000 ಜನಕ್ಕೆ ಕೊಡಬೇಕು. ಅಂದರೆ 6 ತಿಂಗಳು, 7 ತಿಂಗಳು ಕೊಡೋದಾದ್ರೆ 14 ಕೋಟಿ ಕೊಡಬೇಕು. ಈಗ 7 ತಿಂಗಳು ಆಗಿದೆ, ಬಿಡಿ ಪರವಾಗಿಲ್ಲ, 6 ತಿಂಗಳು ಅಂತಲೇ ಇಟ್ಕೊಳ್ಳೋಣ. ಆದರೆ ಎಲ್ಲರೂ ಸ್ಟಿಂಗ್ ಆಪ್ರೇಷನ್ನು ಎಲ್ಲರೂ, ಅಥವಾ ನೀವು ಹೋಗಿ ಕೇಳಿದ್ರೆ ನಮಗೆ ಬಂದಿಲ್ಲ, ಬಂದಿರ್ಬೋದು, 1 ತಿಂಗಳು ಬಂದಿರ್ಬೋದು, 2 ತಿಂಗಳು ಬಂದಿರ್ಬೋದು ಅಂತ ಕೆಲವರು ಹೇಳಿದ್ದಾರೆ. ಕೆಲವರು ಬಂದೇ ಇಲ್ಲ ಅಂತ ಹೇಳಿರತಕ್ಕಂಥದ್ದು ಅಂಶಗಳು ತುಂಬ ಇದೆ. ಅಂದರೆ ಮಿಕ್ಕಿದ್ದು ಎಲ್ಲಿ ದುಡ್ಡು ಹೋಯಿತು? 11,000 ನೀವು ರಿಲೀಸ್ ಮಾಡಿ, 11,000 ಕೋಟಿ 11,037 ಕೋಟಿ ರಿಲೀಸ್ ಮಾಡಿದರೆ ಎಲ್ಲೋಯ್ತು? ಒಂದು. ಎರಡನೇದು, ಈಗ ಶಕ್ತಿ ಯೋಜನೆಗೆ ಬರೋಣ. ಕರ್ನಾಟಕದಲ್ಲಿ 22,200 ಚಿಲ್ಲರೆ. ನಿನ್ನೆ ಒಂದು ಪತ್ರಿಕೆಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ, ಡೀಟೇಲ್, ನನ್ನ ಹತ್ರ ಪತ್ರಿಕೆಯ ಇದು ಇದೆ. ಅದರಲ್ಲಿ 22,200 ರೂಟ್ಸ್ ಇದೆ ನಮ್ಮ ಹತ್ರ. ಅದರಲ್ಲಿ 1,271 ಬಸ್ ಕೆಟ್ಟು ನಿಂತಿದೆ ಅಂತ ಅಂದ್ಬಿಟ್ಟು ಡೀಟೇಲಾಗಿ ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ. ಅದೆಲ್ಲನೂ ಸ್ಟ್ಯಾಂಡರ್ಡ್ ಆಗೇ ಇರುತ್ತೆ ಅಂತ ಅಂದ್ಬಿಟ್ಟು ಇಟ್ಕೊಳ್ಳೋಣ. ಈಗ 21,500 ರೂಟು ನಿಮಗೆ ರೂಟ್ ಟ್ರಾವೆಲ್ ಮಾಡಿ ಅದು 2 ಟ್ರಿಪ್ ಮಾಡುತ್ತೆ, 3 ಟ್ರಿಪ್ ಮಾಡುತ್ತೆ ಅಂತ ಇಟ್ಕೊಂಡ್ರು ಸಹ 1 ಕೋಟಿ ಅಂದರೆ 90,30,000 ಆಗುತ್ತೆ ರೂಟು. ಬೇಡ, ನೀವು ಇನ್ನೊಂದು ಲೆಕ್ಕಕ್ಕೆ ಹೋಗೋಣ, 3.5 ಕೋಟಿ ಜನ ಅಥವಾ ನಂಬರ್ ಆಫ್ ಟ್ರಾವೆಲರ್ಸ್. ಮುಂಚೆ ಎಷ್ಟಿತ್ತು? 92 ಲಕ್ಷ ಜನ ಟ್ರಾವೆಲ್ ಮಾಡ್ತಿದ್ರು ಶಕ್ತಿ ಯೋಜನೆಗಿಂತ ಮುಂಚೆ. ಅದರಲ್ಲಿ ತತ್ಸುಮಾರು 20 ಲಕ್ಷ ಜನ ಮಹಿಳೆಯರಿದ್ದರು. ಈಗ 1,15,00,000 ಜನ ಟ್ರಾವೆಲ್ ಮಾಡ್ತಾರೆ. ಅಂದರೆ ಈಗ 20 ಲಕ್ಷ ಜನ ಜಾಸ್ತಿ ಆಗಿದ್ದಾರೆ. ಹಿಂದೆ 20 ಲಕ್ಷ, ಇವತ್ತಿನ 20 ಲಕ್ಷ, 41 ಲಕ್ಷ ಅಂತ ಇಟ್ಕೊಂಬಿಡಿ. ಅವರು ಟ್ರಾವೆಲ್ ಮಾಡಿದ್ದನ್ನೆಲ್ಲ ಲೆಕ್ಕ ಹಾಕ್ಕೊಂಡ್ರು ಸಹ ನಿಮಗೆ ಅದೂ ಸಹ 84 ಲಕ್ಷ ನಾನು ಲೆಕ್ಕ ಹಾಕ್ತಕ್ಕೆ ಬರುತ್ತೆ. ಆಯಿತು, ಅದನ್ನು ಡಿಸ್ಕೌಂಟ್ ಮಾಡಿ ಒಂದು ಕೋಟಿ ಅಂತ ಇಟ್ಕೊಂಬಿಡಿ. 150 ಕೋಟಿ ಟ್ರಿಪ್ಸ್ ಹೆಂಗೆ ಬಂದುಬಿಡ್ತು? ಎರಡನೇದು. ಮೂರನೇ ಆಚಾರ, ಅಕ್ಕಿ ಅನ್ನಭಾಗ್ಯ ಕೊಟ್ಟಿದ್ದೀವಿ ಅಂತಾರೆ. 5 kg ಯಾರ್ದು? ಕೇಂದ್ರ ಸರ್ಕಾರದ್ದು. ಇವ್ರು ಕೊಡಬೇಕಾಗಿದ್ದೆಷ್ಟು? 5 kg ಕೊಡಬೇಕು. ಕೊಡ್ತಾ ಇದ್ದಾರಾ? ಕೇಂದ್ರ ಸರ್ಕಾರ ಕೊಡ್ತಕ್ಕಂತಹ ಅಕ್ಕಿ 5 kg ಅಕ್ಕಿನ ಇವ್ರು ಕೊಡೋದ್ರ ಅದರಲ್ಲಿ 2 kg 3 kg ಅಕ್ಕಿ ಕೊಟ್ಟು ಮಿಕ್ಕಿದ್ದನ್ನು ರಾಗಿ ಅಂತ ಅಂದ್ಬಿಟ್ಟು ಇವರೇ ಕೊಡ್ತಾ ಇದ್ದಾರೆ. ಇರಲಿ, ಪರವಾಗಿಲ್ಲ. ಮಿಕ್ಕಿರೋದು ಅದು ಅಟ್ಲೀಸ್ಟ್ 5 kg ಸಾಮಗ್ರಿ ತಲುಪ್ತಾ ಇದೆ ಬಡವನಿಗೆ. ಅದು ಯಾರ್ದು? ಕೇಂದ್ರ ಸರ್ಕಾರದ್ದು. ಇವ್ರದ್ದೇನು ಅದರಲ್ಲಿ ಕಾಂಟ್ರಿಬ್ಯೂಷನ್ನು? 0. ಆಯಿತು. ಈಗ 34 ರೂಪಾಯಿ ಪರ್ kg ಹಂಗೆ ಕೊಡ್ತಿದ್ದೀವಿ ಅಂತಂದರು. ಎಷ್ಟು ಜನಕ್ಕೆ ಅದು ತಲುಪಿದೆ? ಈಗ ನಮ್ಮ ಸುತ್ತಮುತ್ತ ಕೆಲಸ ಮಾಡ್ತಾರೆ. ನಾನು ಒಂದು ಶಾಲೆ ನಡೆಸ್ತೀನಿ. ಅದರಲ್ಲಿ ತತ್ಸುಮಾರು ಈ ಬಡವರು ಅಂದರೆ ಟೀಚರ್ಸ್ ಎಲ್ಲ ಬಿಟ್ಬಿಡಿ, ಅವರೆಲ್ಲ ಮಿಡ್ಲ್ ಕ್ಲಾಸ್ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ತತ್ಸುಮಾರು ನನಗೊಂದು 25 ಜನ ಕೆಲಸ ಮಾಡ್ತಾರೆ. ಅವ್ರಲ್ಲಿ ಕೇಳಿದ್ರೆ ಎಷ್ಟು ಜನಕ್ಕೆ ಬರ್ತಿದೆ ಅಂತ ಕೇಳಿದ್ರೆ ಅವ್ರು ಹೇಳೋದು 1 ತಿಂಗಳು ಬಂದಿದೆ, ಇನ್ನೊಂದು ತಿಂಗಳು ಬಂದಿಲ್ಲ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು? ಕೊಟ್ಟಿಲ್ಲ. ನೀವು ಕೊಟ್ಟಿದ್ರು ಒಂದು 15-20% ಕೊಟ್ಟಿದ್ದೀರಾ. ಫ್ಯಾಕ್ಟೇ ಮಾತಾಡೋಣ. ಅಂದರೆ ಅರ್ಥ ಅಲ್ಲೂ ಸಹ ಸುಳ್ಳೇನು ಹೇಳ್ತಾ ಇದ್ದಾರೆ. ಇನ್ನೊಂದು, 875 ಜನ ಫಾರ್ಮರ್ಸು ಈಗಾಗಲೇ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ ರಿಪೋರ್ಟ್ ಆಗಿದೆ. ಕಳೆದ ವರ್ಷಕ್ಕಿಂತ ಕಡಿಮೆ ಆಗಿದೆ ಅಂತಾರೆ. ಕಳೆದ ವರ್ಷ ಎಷ್ಟಾಗಿತ್ತು ಅಲ್ಲಿಗೆ? ಕಳೆದ ವರ್ಷ 400 ಚಿಲ್ಲರೆ ಆಗಿತ್ತು. ಆಯಿತಾ? ಫಾರ್ಮರ್ ಸುಸೈಡ್. 875 ಜನಕ್ಕೆ ಅಲ್ಲಿಗೆ ನೀವು ಬೆಲೆನೇ ಕೊಡಲ್ವಾ? ಆಮೇಲೆ ಇನ್ನೂ ಒಂದು SCP ಬಗ್ಗೆ ಮಾತಾಡ್ತೀರ. ಅಂದರೆ ಸ್ಟೇಟ್, ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆಗೆ. ರಮೇಶ್ ಬಾಬು ಅವರೇ, ಗ್ಯಾರಂಟಿಗಳೇ ಸುಳ್ಳು ಅಂತ ಹೇಳಿ, ಗ್ಯಾರಂಟಿಗಳ ಯೋಜನೆಗಳು ಜಾರಿಯಾಗಿರುವಂಥ ಸ್ವರೂಪನೇ ಸುಳ್ಳು ಅಂದ್ಕೊಂಡು ಅಶೋಕ್ ಗೌಡರು ಒಂದಿಷ್ಟು ಅಂಕಿಅಂಶಗಳನ್ನು ಕೊಟ್ಟರು. ಮೊದಲನೇದಾಗಿ ಅಶೋಕ್ ಗೌಡರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಹೇಳ್ತೀನಿ. BJPಯವರಿಗೆ ಈಗಲಾದ್ರೂ ಜ್ಞಾನೋದಯ ಆಗಿದೆ ಅನ್ನೋ ಕಾರಣಕ್ಕೆ. ನಾನು ಅಂಕಿಅಂಶಗಳಿಗೆ ಆಮೇಲೆ ಬರ್ತೀನಿ, ಅವ್ರು ಕೊಟ್ಟಂಥ ಅಂಕಿಅಂಶಗಳು ಆಮೇಲೆ ಬರ್ತೀನಿ. ಗ್ಯಾರಂಟಿ ಯೋಜನೆ ತಪ್ಪು, ಬಿಟ್ಟಿ ಕಾರ್ಯಕ್ರಮ ಕೊಡ್ಕೊಡ್ದು, ಜನರು ಯಾರೋ ಭಿಕ್ಷಕರು ಹಾಕ್ಕೊಡ್ದು, ಇದೆಲ್ಲ ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ. ಇದು ಇವರು ಸ್ಟಾರ್ಟ್ ಮಾಡಿದಂಥ ಸ್ಲೋಗನ್ಗಳು. ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ, ನಾನು BJPಯವರು ಆದರೂ ಸಹ ಗವರ್ನರವರು ಈ ವಿಷನ್ ಡಾಕ್ಯುಮೆಂಟ್ನ ಪ್ರೆಸೆಂಟ್ ಮಾಡಿ ಒಂದು ಮಾತನ್ನು ಹೇಳಿದ್ದಾರೆ. ಕರ್ನಾಟಕ ಮಾದರಿ ಇವತ್ತು ಭಾರತಕ್ಕೆ ಮಾದರಿ ಆಗಿದೆ ಅಂತೇಳಿ. ಅದಕ್ಕೆ ಅನುಗುಣವಾಗಿ ಈ ಗ್ಯಾರಂಟಿ ವರ್ಡನ್ನು ಕಾಂಗ್ರೆಸ್ಸಿಂದ ಕದ್ಬಿಟ್ಟವ್ರೆ ಮೋದಿರವರು. ಅದಕ್ಕೋಸ್ಕರ ಅವ್ರಿಗೂ ಅಭಿನಂದನೆ ಹೇಳ್ತೀನಿ. ಇವಾಗ ಅಡ್ವರ್ಟೈಸ್ಮೆಂಟ್ ಜಾಹೀರಾತು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನ ಟೀಕೆ ಮಾಡಿದಂಥ BJP ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ಮೋದಿ, ಅಮಿತ್ ಶಾ, ನಡ್ಡಾ ಎಲ್ಲರೂ ಸಹ ದಿನ ಬೆಳಗಾದ್ರೆ ಗ್ಯಾರಂಟಿ ಸ್ಟಾರ್ಟ್ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಗ್ಯಾರಂಟಿ ಈ ದೇಶದಲ್ಲಿ ಪ್ರಭಾವವನ್ನು ಬೀರಿದೆ. ಅದಕ್ಕೋಸ್ಕರ ನಾನು ಕಾಂಗ್ರೆಸ್ನ ಅವರು ಭಾಳಷ್ಟು UPA ಸರ್ಕಾರದ ಸ್ಕೀಮ್ಗಳನ್ನ ಮರುನಾಮಕರಣ ಮಾಡಿ ಇಡೀ ದೇಶದಲ್ಲಿ ಜಾರಿಗೆ ತಂದಿದ್ದಾರೆ. ಸುಮಾರು 40-42 ಕಾರ್ಯಕ್ರಮಗಳನ್ನ. ಅದರ ಮುಂದುವರೆದಾಗ ಇವತ್ತು ಕರ್ನಾಟಕದ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ, ಗ್ಯಾರಂಟಿ ಪದವನ್ನು ಕದ್ದು ಕೇಂದ್ರದಲ್ಲಿ ಚುನಾವಣೆಗೋಸ್ಕರ ಕೊಟ್ಟಿದ್ದಾರೆ. ಅವ್ರಿಗೆ ಅಭಿನಂದನೆ ಕೊಡಲಿ, ಜನಕ್ಕೆ ಬೇಕದು. ಕೊನೆಗಾರು ಜ್ಞಾನೋದಯ ಆಗಿದೆ BJP ರಾಜ್ಯ ನಾಯಕರಿಗೆ, ರಾಷ್ಟ್ರ ನಾಯಕರಿಗೆ ಅಭಿನಂದನೆ ಹೇಳ್ತೀನಿ. ಇನ್ನು ಈಗ ಬರ್ತೀನಿ ಅವ್ರ ಅಂಕಿಅಂಶಕ್ಕೆ. ಪಾಪ ಅವರು ಅಂಕಿಅಂಶ ಎಲ್ಲ ಸಂಗ್ರಹ ಮಾಡ್ಕೊಂಡು ಬಂದಿದ್ದಾರೆ. ಇರಲಿ, ಅಷ್ಟರ ಮಟ್ಟಿಗೆ ಆಸಕ್ತಿ ಬಂತಲ್ಲ, ಯಾರಿಗೆ ತಲುಪ್ತಾ ಐತೆ, ಯಾರಿಗೆ ತಲುಪಿಲ್ಲ ಅಂತೇಳಿ. ಪಾಪ ಇನ್ನೊಂದು ಯಾಕೋ ಹೇಳಲಿಲ್ಲ ಅವರು.
ಬಿ ಜೆ ಪಿಯವ್ರಿಗೆ ತಲುಪಿದೆಯೋ ಇಲ್ವಾ, ಬಿ ಜೆ ಪಿಯವ್ರು ತಗೊಂಡಿದ್ದಾರೋ ಇಲ್ವೋ, ಬಿ ಜೆ ಪಿ ಬೈಟಕ್ಕೆ ಎಷ್ಟಾಯಿತು ಇದನ್ನು ತಗೋಕೊಡ್ದು ಅಂತೇಳಿ. ಆದರೂ ಬಿ ಜೆ ಪಿ ಕಾರ್ಯಕರ್ತರು, ಬಿ ಜೆ ಪಿ ಮನೆಯವ್ರು ಯಾಕೆ ತಗೋತಾ ಇದ್ದಾರೆ, ಎಷ್ಟು ಬಿ ಜೆ ಪಿ ಕಾರ್ಯಕರ್ತರಿಗೆ ತಲುಪಿದೆ, ಎಷ್ಟು ಬಿ ಜೆ ಪಿ ಮೆಂಬರ್ಶಿಪ್ ಇರೋನ 1 ಕೋಟಿ ಮಾಡ್ತೀವಿ ಅಂತ ಹೇಳಿರಲ್ಲ, ಅದರಲ್ಲಿ 98% ಯಾರು ಮೆಂಬರ್ಶಿಪ್ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿ ಅವ್ರಿಗೆ ಈ ಕಾರ್ಯಕ್ರಮ ಹೋಗ್ತದೆ. ನಾವು ಬೈಫರ್ಗೇಟ್ ಮಾಡೋದಿಲ್ಲ, ನಾವು ಬಿ ಜೆ ಪಿ ಕಾಂಗ್ರೆಸ್ ಅಂತ ಕಾರ್ಯಕ್ರಮ ಕೊಟ್ಟಿಲ್ಲ, ಕರ್ನಾಟಕದ ಜನರಿಗೆ ಕೊಟ್ಟಿದ್ದೇವೆ. ನಮಗೆ ಖುಷಿ ಇದೆ. ಓಟಿನ ಪ್ರಶ್ನೆ ಬೇರೆ. ಇವತ್ತೇನು ವಿಷನ್ ಡಾಕ್ಯುಮೆಂಟಲ್ಲಿ ಸನ್ಮಾನ್ಯ ರಾಜ್ಯಪಾಲರು ಭಾಷಣವನ್ನು ಮಾಡಿದ್ದಾರೆ, ವಾಸ್ತವಗಳನ್ನ ತೆರೆದಿಟ್ಟಿದ್ದಾರೆ. ಇವತ್ತು ನಾವು ಕೊಟ್ಟಂತೆ ನಡ್ಕೊಂಡಿದ್ದೇವೆ. ಅದಕ್ಕೆ ಅನುಗುಣವಾಗಿ ಎಷ್ಟೆಷ್ಟು ಫಲಾನುಭವಿಗಳಿಗೆ ನೀವು ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಇದು ಅನ್ನಭಾಗ್ಯ ಯೋಜನೆ ಇರ್ಬೋದು, ಉಚಿತ ವಿದ್ಯುತ್ ಯೋಜನೆ ಇರ್ಬೋದು, ಯುವನಿಧಿ ಯೋಜನೆ ಇರ್ಬೋದು, ಇಷ್ಟಲ್ಲೂ ಎಷ್ಟು ಜನ ಫಲಾನುಭವಿಗಳಿಗೆ ಸೇರಿದೆ, ಎಷ್ಟು ಜನಕ್ಕೆ ಅದು ರೀಚ್ ಆಗಿದೆ. ಇದರಿಂದ ಯಾರು ಕಡು ಬಡವರಿಗೆ ಮಧ್ಯಮ ವರ್ಗದ ಶಕ್ತಿ ಬಂದಿದೆ. ಇವತ್ತು ಜನ ಯಾರು ನಮಗೆ ಬಿ ಜೆ ಪಿ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಈ ಬಸ್ಸಲ್ಲಿ ಟ್ರಿಪ್ಪಲ್ಲಿ ಓಡಾಡಿದಾರಲ್ಲ ಜನ. ಇವತ್ತು ಒಂದು ಹೆಣ್ಮಗಳು ಇಲ್ಲಿಂದ ಬೆಂಗಳೂರಿಂದ ಇಲ್ಲೆಲ್ಲ ಧಾರವಾಡಕ್ಕೆ ಹೋದರೆ, ಬೆಂಗಳೂರಿಂದ ಮೈಸೂರಿಗೆ ಹೋದರೆ, ಅಥವಾ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಹೋದರೆ, ಅಥವಾ ಬೆಂಗಳೂರಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೆ ಅವ್ರ ಮನಸ್ಸಿನಲ್ಲಿ ನೆನೆಸ್ಕೋತಾರೆ. ನಮಗೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅವಕಾಶ ಕೊಟ್ಟರು ನಾವು ದೇವಸ್ಥಾನ ನೋಡ್ತಾ ಇದ್ದೀವಿ, ದೇವ್ರಿಗೆ ಕೈ ಮುಗಿದಿದ್ದೀವಿ ಅಂತೇಳಿ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಸಂತೃಪ್ತಿ ಇದೆ. ನಾವು ಹ್ಯಾಪಿಯಾಗಿದ್ದೇವೆ. ನಾವು ಕೊಟ್ಟಂಥದ್ದು ಅಫ್ಕೋರ್ಸ್ ಇವ್ರ ಪ್ರಶ್ನೆ ಇದ್ದಂಥದ್ದು, ದುಡ್ಡು ಎಲ್ಲಿಂದ ತರ್ತೀರಾ, ಎಲ್ಲಿಂದ ತಗೊಂಬಂದು ಕೊಡ್ತೀರಾ, ಯಾಕೆ ಕೊಡಬೇಕು, ಏನಕ್ಕೆ ಈಗ ಇವೆಲ್ಲ ಬಿಟ್ಟು ಕೊಡಬೇಕು, ಜನ ಸೋಮಾರಿಗಳಾಗ್ಬಿಡ್ತಾರೆ, ಏನಾದ್ರು ಖಾಸಗಿಯವ್ರಿಗೆ ಕೊಡಬೇಕು. ಈ ದೇಶದಲ್ಲಿ 25 ಲಕ್ಷ ಕೋಟಿ ಕಾರ್ಪೊರೇಟ್ ವಲಯದ NPA ಮನ್ನಾ ಮಾಡಿದ್ದು ಸುದ್ದಿ ಆಗಲ್ಲ. ಅದು ಬಿ ಜೆ ಪಿಯವ್ರು ಮಾಡ್ಬೋದು, ಯಾಕೆಂದ್ರೆ ಅವರಿಗೆ ಅದಾನಿ ಬೇಕು, ಅಂಬಾನಿ ಬೇಕು. ಇವತ್ತು ಬಡವರಿಗೆ ಅನ್ನ ಬಗ್ಗೆ ಕೊಟ್ಟರೆ ವಿರೋಧ ಮಾಡ್ತಾರೆ, ಬಡವರಿಗೆ ಫ್ರೀ ಬಸ್ ಕೊಟ್ಟರೆ ವಿರೋಧ ಮಾಡ್ತಾರೆ, ಬಡವರಿಗೆ ಫ್ರೀ ಕರೆಂಟ್ ಕೊಟ್ಟರೆ ವಿರೋಧ ಮಾಡ್ತಾರೆ, ಯುವಕರಿಗೆ ಯುವನಿಧಿ ಕೊಟ್ಟರೆ ವಿರೋಧ ಮಾಡ್ತಾರೆ, ಅನ್ನ ಬಗ್ಗೆ ಫ್ರೀ ವಿದ್ಯುತ್ ಕೊಟ್ಟರೆ ವಿರೋಧ ಮಾಡ್ತಾರೆ. ಅವ್ರಿಗೆ ಫ್ರೀ ಅನ್ನೋ ಸ್ಕೀಮೇ ಇರ್ಕೊಡ್ದು. ಅದನ್ನೇ ಅವ್ರು ಹೇಳ್ತಾ ಇರೋದು, ಮುಂದೆ ನಾವು ಬಂದರೆ ಇವೆಲ್ಲ ತೆಗಿತೀವಿ ಅಂತೇಳಿ. ಮುಂದೆ ಏನೋ ನಮ್ಗೆ ಅಧಿಕಾರ ಸಿಕ್ಬಿಟ್ರೆ ಇವೆಲ್ಲ ತೆಗಿತೀವಿ. ಓಕೆ ರಮೇಶ್ ಬಾಬು ಅವರೇ, ಮಾತಾಡ್ತೀನಿ. ಬಹಳಷ್ಟು ವಿಚಾರಗಳಿದ್ದಾವೆ ಇಲ್ಲಿ. ಒಂದಿಷ್ಟು ಅಂಕಿಅಂಶಗಳನ್ನು ಏನು ಅಶೋಕ್ ಗೌಡರು ಕೊಟ್ಟಿದ್ದಾರೆ, ಆ ವಿಚಾರದ ಸುತ್ತಲೂ ಕೂಡ ಮಾತನಾಡುವಂಥದ್ದಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.